ಚಿಕ್ಕದಾಗಿ ಚೊಕ್ಕದಾಗಿ. ಯಾಕಂದರೆ ಈ ದೇಶ, ಈ ನಾಡು, ಈ ಸಮಾಜ, ಈ ಜನ ಏನು ಕೊಡ್ತೈತೆ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಸಮಾಜಕ್ಕಾಗಿ, ದೇಶಕ್ಕಾಗಿ, ಜನತೆಗಾಗಿ ಆಗಮನ ಆಗಿದ್ದೇವೆ, ನಿರ್ಗಮನ ಆಗಬೇಕು. ಅಷ್ಟರೊಳಗೆ ಏನಾದರೂ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಹೋಗಿಬಿಡೋದು. ಒಂದೇ ಒಂದು ಕಡೆ ರಾಯರಿದ್ದಾರೆ ಅಂತೇಳಿ. ಯಾಕಂದರೆ ಸಮಸ್ಯೆ ಏನೂ ಇಲ್ಲ, ಎಲ್ಲದಕ್ಕೂ ರಾಯರಿದ್ದಾರೆ. ಎಂಥ ಶಕ್ತಿ ಇದೆ ಅಂದರೆ ರಾಯರನ್ನ ನೆನೀರಿ, ಏನೆಲ್ಲ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ರಾಯರ ನೋಡ್ತಾರಲ್ಲ, ಅಷ್ಟು ಚಲೋದು. ರಾಯರ ಹತ್ರ ಏನು ಹೇಳ್ಕೊಳ್ಳೋದು ಸಮಸ್ಯೆ, ರಾಯರಿದ್ದಾರೆ ಅಂದ್ಬಿಟ್ರೆ ಜೀವನನ ಪಾವನ. ಅದಕ್ಕೆ ಒಂದು ಅಯೋಧ್ಯಕ್ಕೆ ಹೋಗುವಾಗ ಒಂದು ಪ್ರಾರ್ಥನೆ ಗೀತೆ ಮಾಡಿದೆ ನಾನು. ಯಾವ ಪ್ರಾರ್ಥನೆ ಗೀತೆ ಅಂದರೆ ಕೇಳಿಸ್ಕೊಡಿ ಸರಿಯಾಗಿ. ಜಯ ಜಯ ರಾಮ ಸೀತಾರಾಮ್, जय जय राम सीताराम, दो अक्षर का प्यारा नाम, चलने का रास्ता पावन राम, जीवन रास्ता पावन राम. ಏನು ಅದ್ಭುತ ಅದ ನೋಡಿ, 2 ಅಕ್ಷರ ರಾಮನ ನೀಲೆ ಎಷ್ಟು ದೊಡ್ಡದ್ರಿಂದ. ಅದೇ ಇವತ್ತು ಉತ್ತರ ಪ್ರದೇಶ ಮಾತ್ರ ರಾಮರಾಜ್ಯ ಆಗಿಲ್ಲ, ಇಡೀ ದೇಶವೇ ರಾಮರಾಜ್ಯ ಆಗಿದೆ. ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ರಾಮರಾಜ್ಯ ಆಗಿದೆ. ಅದಕ್ಕೆ ಈ ರಾಮನ ರಾಜ್ಯದೊಳಗೆ ನಾವೆಲ್ಲರೂ ರಾಮ, ಲಕ್ಷ್ಮಣ, ಸೀತಾ, ಭರತನ ಥರ ಬದುಕಿಬಿಡೋದಷ್ಟೇ. ಲೈಫ್ ಒನ್ ಟೈಮ್ ಕಮಿಂಗ್, ಬಟ್ ನೆಕ್ಸ್ಟ್ ಟೈಮ್ ನಾಟ್ ಕಮಿಂಗ್. ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಯುವರ್ ಲೈಫ್ ಯುವರ್ ಹ್ಯಾಂಡ್. ಟೇಕ್ ದ ಅಂಡರ್ಸ್ಟ್ಯಾಂಡ್. ಸೋಷಿಯಲ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಗೋ ಟು ದ ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್. ಐ ವಾಂಟ್ ದ ರಿಕ್ವೆಸ್ಟಿಂಗ್. ಯಾಕಂದರೆ ಇಷ್ಟೊತ್ತು ಎಲ್ಲರಿಗೂ ಧನ್ಯವಾದಗಳು.